ಸಾಮಾಜಿಕ ನ್ಯಾಯದ ಅಧಿಕಾರರು, ಹಸಿರು ಕ್ರಾಂತಿಯ ನೇತಾರರು ಆದಂಥ ಸನ್ಮಾನ್ಯ ದೇವರಾಜ ಅರಸೂರವರ 111ನೇ ಜನ್ಮದಿನೋತ್ಸವ ಮತ್ತು ರಾಜೀವ್ ಗಾಂಧಿಯವರ ಜನ್ಮದ ಅಂಗವಾಗಿ ಇವತ್ತು ಇಡೀ ನಾಡಿನಾದ್ಯಂತ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಈ ರಾಜ್ಯಕ್ಕೆ ಸೇವೆ ಗುರುತಿಸಿ ಕರ್ನಾಟಕದ ಎಲ್ಲ ಪಕ್ಕದ ರಾಜ್ಯಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅವರ ಕಾರ್ಯಕ್ರಮಗಳು ನಡೀತವೆ. ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ದೀರ್ಘವಾಗಿ ಅವರ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಹೆಚ್ಚು ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೋಲಾರಲ್ಲೂ ಕಾರ್ಯಕ್ರಮ ಇದೆ, ಬೆಂಗಳೂರಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ, ಅಲ್ಲಿಗೂ ಹೋಗಬೇಕು. ನಾವು ಬಸ್ಸುಗಳೆಲ್ಲ ಕಳಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತ ಮೇಡಮ್ನವ್ರಿಗೆ ಹೇಳಿ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ತಾಲೂಕಿನ ದಂಡಾಧಿಕಾರಿಗಳು ಆದಂಥ ಕೀರ್ತಮ್ನವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಇಒ ಆದಂಥ ಬಾಬು ಅವರೇ, ಪುರಸಭೆ ಆಯುಕ್ತರಾದಂಥ ಅಂಜನ್ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷ ಆದಂಥ ಅಮಾನಣ್ಣ ಅವರೇ, ಪುರಸಭೆಯ ಸದಸ್ಯ ಆದಂಥ ಜಬೀವುಲ್ಲಾ ಅವರೇ, ರಂಗಣ್ಣವರೇ, ಸೋಮರೆಡ್ಡಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜು ಅವರೇ, ಸದಾಶಿವ ಅವರೇ, ರಂಗನಾಥ್ ಅವರೇ, ಎಲ್ಲ ಹಿಂದುಳಿದ ವರ್ಗಗಳ ನಾಯಕರೇ, ಇವತ್ತು ಈ ನಾಡಿನಾದ್ಯಂತ ದೇವರಾಜ ಅರಸೂರು ಹಬ್ಬ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಅವರು ಮಾಡಿದಂಥ ಸೇವೆಗಳು, ಅವರ ಆಡಳಿತ ಸುಧಾರಣೆ ಇವತ್ತು ದೇಶ ಮೆಚ್ಚುವಂಥ ಕಾರ್ಯಕ್ರಮಗಳು. ಅದರ ನಂತರ 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸೂರ ಹಾದಿಯಲ್ಲಿ ಅವರ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋದರು. ಇವತ್ತು ಯಾಕೆ ನಾವು ದೇವರಾಜ ಅರಸನ, ರಾಜೀವ್ ಗಾಂಧಿನ, ಸಿದ್ದರಾಮಯ್ಯನ ನೆನೀತೀವಿ ಅಂದರೆ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ ಅವರ ಆಡಳಿತಾವಧಿಯಲ್ಲಿ ಇವತ್ತೇನು ದೇವರಾಜ ಅರಸೂರು, ಸಿದ್ದರಾಮಯ್ಯನವರು 13ರಿಂದ 18 ಇರ್ಬೋದು, 23ರಿಂದ ಅವರ ಆಡಳಿತ ಕೊನೆವರೆಗೂ ಅವರು ಮಾಡಿದಂಥ ಕಾರ್ಯಕ್ರಮಗಳು. ಇವತ್ತು ಅನ್ನಭಾಗ್ಯದ ವಿಶಿಷ್ಟತೆ ನಾವು ಕರೋನಾ ಪೀರಿಯಡಲ್ಲಿ ನೋಡಿದ್ವಿ. ಕರೋನಾ ಬಂದಾಗ ತಮಗೆಲ್ಲ ಗೊತ್ತಿದೆ, ಆವಾಗ ನೆನೆಸ್ಕೊಂಡ್ರು ಸಿದ್ದರಾಮಯ್ಯನವ್ರನ್ನ. ಯಾಕಂದರೆ ಕರ್ನಾಟಕ ಭಾರಿ ಶ್ರೇಷ್ಠವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿದಂಥ ದೇವರಾಜ ಅರಸೂರು ಈ ದೇಶಕ್ಕೆ ಮಾದರಿ. ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಜಗತ್ಪ್ರಸಿದ್ಧವಾದ ಏನು ಉಳುವನೆ ಬೋವಡಿಯ ಜೀತ ಪದ್ಧತಿ, ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ದೇವರಾಜ ಅರಸು ಅನುಷ್ಠಾನ ಮಾಡಿದ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ. ಇಂಥ ಸಂದರ್ಭದಲ್ಲಿ ಅಹಿಂದ ವರ್ಗಗಳು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಅಂಥವು. ಅದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ವಂದಿಸಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.